ನಮಸ್ಕಾರ. ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯಾಧ್ಯಕ್ಷ. ಈ ದಿವಸವನ್ನು ನಾವು ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಸ್ವಾಗತ. ಜ್ಞಾನ ಅಂತಕ್ಕಂಥದ್ದು ಶಕ್ತಿ ಅಂತ ಒಂದು ಮಾತಿದೆ, ನಾಲೆಜ್ ಈಸ್ ಪವರ್ ಅಂತ. ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಹಾಗೆ ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ತಿಳುವಳಿಕೆ ಇತ್ತು ಅಂತಂದರೆ ಭಯ ಇರಲಿ, ತಿಳುವಳಿಕೆ ಇಲ್ಲ. ಅನೇಕ ಮೂಢನಂಬಿಕೆಗಳು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಹೀಗೆ ಮಾಡಿದ್ರೆ ಏನಾಗುತ್ತೋ, ಹಾಗೆ ಮಾಡಿದ್ರೆ ಏನಾಗುತ್ತೋ. ಹಾಗೆಯೇ ನಮ್ಮ ದೇಶದಲ್ಲಿ ಸಾವಿರಾರು ತಪ್ಪು ನಂಬಿಕೆಗಳಿದ್ದಾವೆ, ಹುಸಿ ನಂಬಿಕೆಗಳಿದ್ದಾವೆ. ಜನ ಅವುಗಳನ್ನ ನಂಬಿ ತಮ್ಮ ಸಮಯವನ್ನು, ಹಾಗೆ ಹಣವನ್ನು, ಹಾಗೆ ಕಾಯಿಲೆ ಇದ್ದರೆ ಕಾಯಿಲೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗ್ತಾರೆ. ಈ ದೃಷ್ಟಿಯಿಂದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಮುಖ್ಯ ಉದ್ದೇಶ ಜನಸಾಮಾನ್ಯರಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿ ಯುವ ಸಮುದಾಯದಲ್ಲಿ ವೈಜ್ಞಾನಿಕ ತಿಳುವಳಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಶಾಲೆಗಳಲ್ಲಿ, ಸಾಕಷ್ಟು ಕಾಲೇಜುಗಳಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮ, ಹಾಗೆ ಮೌಢ್ಯ ನಿವಾರಣಾ ಕಾರ್ಯಕ್ರಮಗಳು ಇವುಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸುಮಾರು 12-13 ಜಿಲ್ಲಾ ಘಟಕಗಳಿದ್ದಾವೆ. ಅವರಲ್ಲಿ ಸಾಕಷ್ಟು ಘಟಕಗಳು ಸಕ್ರಿಯವಾಗಿದ್ದಾವೆ. ಒಳ್ಳೆಯ ಕೆಲಸ ನಡೀತಾ ಇದೆ. ನಮ್ಮ ಕಾರ್ಯದರ್ಶಿಯಾದಂಥ ಈ ಬಸವರಾಜವರು ಪಾದರ್ಶರಾಗಿ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಕಡೆ ಹೋಗ್ತಿದ್ದಾರೆ. ಹಾಗೆ ಬೆಂಗಳೂರು ಘಟಕದ ಶ್ರೀಧರ್ ಅವರು, ಅವರ ಸಂಪರ್ಕ ಭಾಳ ವಿಸ್ತಾರವಾಗಿದೆ. ಸುಮಾರು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ನಮ್ಮ ಜ್ಞಾನ ವಿಜ್ಞಾನ ಸಮಿತಿಯ ಶಾಖೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೆ ಈ ಒಂದು ಉತ್ಸಾಹ ಬರಲಿ. ಹಾಗೆ ಜ್ಞಾನ ವಿಜ್ಞಾನ ಸಮಿತಿಯ ಮುಖ್ಯ ಧ್ಯೇಯೋದ್ದೇಶಗಳನ್ನು ಎಲ್ಲ ಕಡೆ ವಿಸ್ತಾರ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ. ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆ. ಹಾಗೆ ನಿಮ್ಮ ಉತ್ಸಾಹ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ.